ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪ ಕುಕಿಂಗ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಓಕೆ, ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೆ. ಸೊ ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿನ ಬಜ್ಜಿ ಮೆಣಸಿನ್ಕಾಯಿ ಇರುತ್ತಲ್ಲ, ಸೊ ಅದನ್ನೆಲ್ಲ ಅದ್ರೊಳಗಡೆ ಇರೋ ಬೀಜನೆಲ್ಲ ತೆಗ್ದ್ಬಿಟ್ಟು ಈ ತರ ಉದ್ದುದ್ದಕ್ಕೆ ಹಚ್ಕೊತಾ ಇದ್ದೀನಿ. ನೋಡಿ, ತೊಟ್ಟು ಸಮೇತ ಹಾಕ್ಬೇಕು. ತೊಟ್ಟನೆಲ್ಲ ಕುಯ್ದು ಬಿಸಾಕ್ಬಾರ್ದು. ಸೊ ನೋಡಿ, ತೊಟ್ಟೆಲ್ಲ ಹಾಗೆ ಇರ್ಬೇಕು. ಸೊ ಎಲ್ಲಾನು ಈ ತರ ಬೀಜನೆಲ್ಲ ತೆಗ್ದ್ಬಿಟ್ಟು ಈ ತರ ಎಲ್ಲಾನು ಹಚ್ಕೊತಾ ಇದ್ದೀನಿ. ಎಲ್ಲಾನು ಈ ತರ ಹಚ್ಕೊಂಡಿದೀನಿ. ಸೊ ಇವಾಗ ನಾವು ಹಿಟ್ಟನ್ನ ಕಲ್ಸ್ಕೊಬೇಕಾಗುತ್ತೆ. ಕಡಲೆ ಹಸಿಟ್ಟಿಗೆ ನಾನು ಒಂದ್ ಸ್ವಲ್ಪ ಉಪ್ಪು ಹಾಕೊಂತಾ ಇದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ಖಾರದ ಪುಡಿ, ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಂತಾ ಇದ್ದೀನಿ. ಆಮೇಲೆ ನೀವು ಒಂದ್ ಸ್ವಲ್ಪ ಸೋಡಾ ಹಾಕೊಂತಾ ಇದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ಓಂಕಾಳು ಹಾಕೊಂತಾ ಇದ್ದೀನಿ. ನೀವು ಬೇಕು ಅಂದ್ರೆ ಹಾಕೊಳ್ಳಿ, ಸ್ಕಿಪ್ ಮಾಡ್ಕೋಬಹುದು. ಸೊ ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಹಿಟ್ಟೆಲ್ಲ ಬಜ್ಜಿಗೆಲ್ಲ ಹೇಗೆ ಕಲ್ಸ್ತೀವೋ ಆ ತರ ಎಲ್ಲಾನು ಈ ತರ ಕಲ್ಸ್ಕೊಬೇಕಾಗುತ್ತೆ. ನೋಡಿ, ಈ ತರ ಎಲ್ಲ ಕ್ಲೀನ್ ಆಗಿ ಒಂದ್ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಬೇಕಾಗುತ್ತೆ. ಹಂಗಂತ ಜಾಸ್ತಿ ತೆಳ್ಳಗೂ ಕಲ್ಸ್ಕೋಬಾರ್ದು, ನೋಡ್ಕೊಂಡು ಮೀಡಿಯಂ ಆಗಿ ಕಲ್ಸ್ಕೊಬೇಕಾಗುತ್ತೆ. ನೋಡಿ, ಒಂಚೂರು ಗಂಟಿಲ್ದಾಗೆ ಕಲ್ಸ್ಕೊಬೇಕಾಗುತ್ತೆ. ನೋಡಿ, ಬಜ್ಜಿ ಮಾಡಕ್ಕೆ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು ಹಿಟ್ಟು. ನೋಡಿ, ಇಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ಬಜ್ಜಿ ಹಾಕ್ಬೇಕಾಗುತ್ತೆ. ಸೊ ನೋಡಿ, ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ. ಸೊ ಇವಾಗ ಎಣ್ಣೆ ಕೂಡ ಕಾದಿದೆ. ನೋಡಿ, ಇವಾಗ ಈ ತರ ಒಂದೊಂದೇ ಹಾಕೊಂತಾ ಇದ್ದೀನಿ. ಈ ತರ ಒಂದ್ 2 ಬ್ಯಾಚ್ ಕರ್ಕೊಂತೀನಿ ಫ್ರೆಂಡ್ಸ್ ನಾನು. ಓಕೆ, ಬಜ್ಜಿನೆಲ್ಲ ಕರ್ಕೊಂಡಿದ್ದಾಯ್ತು. 1-2 ಸಲ ಕರ್ಕೊಂಡಿದ್ದೀನಿ. ನೋಡಿ, ಬಜ್ಜಿ ರೆಡಿ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ಒಂದ್ ಸ್ವಲ್ಪ ಚಟ್ನಿ ಮಾಡ್ಕೊಬೇಕಾಗುತ್ತೆ, ಗ್ರೀನ್ ಚಟ್ನಿ. ಸೊ ಇವಾಗ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಒಂದ್ ಜಾರ್ನಲ್ಲಿ ಒಂದ್ ಸ್ವಲ್ಪ ಪುದೀನ ಹಾಕೊಂತಾ ಇದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕೊಂತಾ ಇದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಬೇಕಾಗುತ್ತೆ. ಆಮೇಲೆ ಹಾಕೊಂಡು ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಂಡು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂತೀನಿ. ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈ ತರ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಸೊ ಇವಾಗ ನೋಡಿ, ಬಜ್ಜಿ ತಗೊಂಡಿದ್ದೀನಿ. ಇವಾಗ ಇದನ್ನ ಚಾಕುದಲ್ಲಿ ಬೇಕಾದ್ರೂ ಮಧ್ಯಕ್ಕೆ ಕುಯ್ಕೋಬಹುದು, ಇಲ್ಲಾಂದ್ರೆ ಮಧ್ಯದಲ್ಲಿ ನೋಡಿ ಈ ತರ ಕ್ಯಾರೆಟ್, ಈರುಳ್ಳಿ ಎಲ್ಲಾನು ಇಟ್ಕೊಬೇಕಾಗುತ್ತೆ. ಸೊ ನೋಡಿ, ಇವಾಗ ಫಸ್ಟ್ ನಾನು ಒಂದ್ ಸ್ವಲ್ಪನೇ ಕ್ಯಾರೆಟ್ ಇಟ್ಕೊಂತಾ ಇದ್ದೀನಿ.
ಆಮೇಲೆ ಒಂದು ಸ್ವಲ್ಪನೇ ಎಲ್ಲ ಹಾಕ್ಕೊಂಡು ಈರುಳ್ಳಿ ಇಕ್ಕೊತಾ ಇದ್ದೀನಿ. ಈರುಳ್ಳಿ ಇಕ್ಕೊಂಡಾದ್ಮೇಲೆ ನಾವು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಆ ಗ್ರೀನ್ ಚಟ್ನಿನೂ ಕೂಡ ನೋಡಿ ಎಲ್ಲಾನು ಒಂದು ಸ್ವಲ್ಪನೇ ಹಾಕೊತಾ ಇದ್ದೀನಿ. ಓಕೆ, ಗ್ರೀನ್ ಚಟ್ನಿ ಹಾಕಾದ್ಮೇಲೆ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪನೇ ಎಲ್ಲ ಹಾಕ್ಕೊಂಡು ಈ ಥರ ಹಾಕೊತಾ ಇದ್ದೀನಿ. ಈ ಥರ ಹಾಕೊಂಡ್ರೆ ಡಿಫ್ರೆಂಟ್ ಆಗಿ ನೋಡಿ ಬಜ್ಜಿ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.